ಅನ್ನದಾತ ನಮೋ ನಮಃ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮದಲ್ಲಿ ಕೊನೆಯ ವಿಭಾಗ ಇದು. ಸರ್ವಶ್ರೇಷ್ಠ ಕೃಷಿ ನೈಪುಣ್ಯತೆಯನ್ನ ಪಡೆದಂತಹ ಸಾಧಕರು ಯಾರು ಅಂತ ಅನೌನ್ಸ್ ಮಾಡಬೇಕು ಅಂತ ಹೇಳಿ ನಾನು ನೀತಾ ಅಶೋಕ್ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಕೃಷಿ ಮಾಡೋದಕ್ಕೆ ನೈಪುಣ್ಯತೆ ಬೇಕು. ಸಾಧಕರ ಸಾಲಿನಲ್ಲಿ ನಿಲ್ಲಬೇಕು ಅಂದರೆ ನೈಪುಣ್ಯತೆ ಇರಲೇಬೇಕು. ಹಾಗಾದರೆ ಈ ಕ್ಯಾಟಗರಿಯಲ್ಲಿ ಯಾರಿಗೆ ಪ್ರಶಸ್ತಿ ಬಂದಿದೆ ಅಂತ ನೋಡೋಣ. ಸರ್ವಶ್ರೇಷ್ಠ ಕೃಷಿ ನೈಪುಣ್ಯತೆ, ಅದರಲ್ಲೂ ಮಹಿಳೆ, ಬೆಸ್ಟ್ ಇನೋವೇಟಿವ್ ಫಾರ್ಮರ್ ಫೀಮೇಲ್. The award goes to ಹೇಮಾ ಹಾಸನ. ಅಭಿನಂದನೆಗಳು, ಕಾಂಗ್ರ್ಯಾಚುಲೇಷನ್ಸ್. ಇವರ ಹೆಸರು ಹೇಮಶ್ರೀ. ಹಾಸನದ ವಿದ್ಯಾನಗರದ ನಿವಾಸಿ. ನೋಡೋಕೆ ಹೈಫೈ ರೀತಿ ಕಂಡ್ರು ಅಪ್ಪಟ ರೈತ ಮಹಿಳೆ. ಬೆಳಗ್ಗೆ 5ರಿಂದ ಸಂಜೆ 10ರವರೆಗೂ ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಜ್ಯವೇ ತಿರುಗಿ ನೋಡುವ ಸಾಧನೆ ಮಾಡಿದ್ದಾರೆ. ವಾಣಿಜ್ಯ ಬೆಳೆಗಳ ಜೊತೆಗೆ ಹೈನುಗಾರಿಕೆಯಲ್ಲೂ ಯಶಸ್ವಿಯಾಗಿರೋ ಇವರು ಮಣ್ಣು, ನೀರಿನ ಸಂರಕ್ಷಣೆಗೆ ಜೈವಿಕ ಬದು, ಕೃಷಿ ಹೊಂಡ, ಮಳೆ ನೀರು ಸಂಗ್ರಹ, ಚೆಕ್ ಡ್ಯಾಂ ನಿರ್ಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಜಮೀನಿನಲ್ಲಿ ಬೆಳೆದ ತೆಂಗಿನಕಾಯಿಯಿಂದ ವರ್ಜಿನ್ ಕೊಕೊನೆಟ್ ಆಯಿಲ್ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ಇವರ ತೋಟದಲ್ಲಿ 20 ಮಂದಿ ಕೆಲಸಗಾರರಿದ್ದು ಅವರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡುತ್ತಿದ್ದಾರೆ. 27 ವರ್ಷದಿಂದ ಜಮೀನು ಮಾಡ್ಕೊಂಡು ಬಂದಿದ್ದೀನಿ, ಆಲ್ಮೋಸ್ಟ್ 30 ಇಯರ್ಸ್. ನಾನು ಇದನ್ನು ಮೊದಲು ಶುರು ಮಾಡ್ಲಿಕ್ಕೆ ಕಾರಣ ಅಂತಂದರೆ ನಮ್ಮ ತಂದೆಯವರು. ಹಾಸನದ ಪ್ರಗತಿಪರ ರೈತ ಮಹಿಳೆಯಾಗಿರೋ ಹೇಮಾ ಅವರಿಗೆ ನ್ಯೂಸ್ 18 ಕನ್ನಡದ ಅನ್ನದಾತ ನಮೋ ನಮಃ ಕಾರ್ಯಕ್ರಮದ ಮೂಲಕ ಸಲಾಂ. ಜೈ ಕಿಸಾನ್, ಜೈ ವಿಜ್ಞಾನ. ಅನ್ನದಾತ ನಮೋ ನಮಃ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ರೈತರಿಗೆ ಮಾದರಿ ಈ ಕಾರ್ಯಕ್ರಮ. ಯಾಕಂದರೆ ಮಾದರಿ ರೈತರ ಸಾಧನೆಗಳನ್ನು ಇದರಲ್ಲಿ ತೋರಿಸ್ತಾರೆ. ತುಂಬಾ ಇಂಪ್ರೆಸಿವ್ ಆಗಿದೆ. ನಾನು ನೋಡ್ತಾ ಇದ್ದೀನಿ. ನಿಜಕ್ಕೂ ಇದು ಒಳ್ಳೆ ಕಾರ್ಯಕ್ರಮ. ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿರೋದಕ್ಕೆ ನಾನು ನ್ಯೂಸ್ 18 ಕನ್ನಡಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ. ಜೈ ಕಿಸಾನ್. ಥ್ಯಾಂಕ್ ಯು ನೀತಾ ಅಶೋಕ್ ಅವರೇ. ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು 10 ವಿಭಾಗದ ಸಾಧಕರು ಯಾರು, ಆ ವಿಭಾಗಗಳು ಯಾವುದು ಅಂತ ಅನೌನ್ಸ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ನಾನು ಹೇಳ್ತಾ ಇದ್ದೆ, 10 ಮಂದಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ರೈತರು ಯಾವತ್ತೂ ಕೂಡ ತಮ್ಮ ಬೆಳೆಯನ್ನ ಅಥವಾ ಭೂಮಿಯನ್ನ ಬಂಗಾರ ಅಂತ ಅಂದ್ಕೊಳ್ತಾರಲ್ವಾ. ಸೊ ಆ ಒಂದು ಬಂಗಾರದ ಕಥೆಯನ್ನ ನಮಗೆ ಹಾಡಿನ ಮೂಲಕ ಪ್ರಸ್ತುತಪಡಿಸ್ತೀರಾ ಹೇಗೆ? ಮುಂಗಾರು ಎನ್ನದೆ ಹಿಂಗಾರು ಎನ್ನದೆ ಬಂಗಾರ ಬೆಳೆಯುವನು ರೈತ, ಬಂಗಾರ ಬೆಳೆಯುವನು ರೈತ, ಬಂಗಾರ ಬೆಳೆಯುವನು ರೈತ. ಮಳೆ ಎನ್ನದೆ ಹೊಲ ಉಳುವ, ಚಳಿ ಎನ್ನದೆ ಕಳೆ ಕೀಳುವ, ಮಳೆ ಎನ್ನದೆ ಹೊಲ ಉಳುವ, ಚಳಿ ಎನ್ನದೆ ಕಳೆ ಕೀಳುವ. ಹೊಳಪನ್ನು ಮರೆತು ತಳುಕನ್ನು ತಳ್ಳಿ ಮಳೆರಾಯನಿಗೆ ಕೈ ಮುಗಿವನು, ಮಳೆರಾಯನಿಗೆ ಕೈ ಮುಗಿವನು, ಮಳೆರಾಯನಿಗೆ ಕೈ ಮುಗಿವನು. ಮುಂಗಾರು ಎನ್ನದೆ ಹಿಂಗಾರು ಎನ್ನದೆ ಬಂಗಾರ ಬೆಳೆಯುವನು ರೈತ, ಬಂಗಾರ ಬೆಳೆಯುವನು ರೈತ, ಬಂಗಾರ ಬೆಳೆಯುವನು ರೈತ. ಭೂಮಿ ತಾಯಿಗೆ ಬೆವರನ್ನು ಸುರಿಸಿ ಮುಗಿಲತ್ತ ಕಣ್ ಬಿಡುತ್ತಿಹನು, ವರ್ಷವಿಡೀ ಹರ್ಷದಲ್ಲಿ ದುಡಿಯುವನು, ಮೈ ಮರೆಯುವನು, ವರ್ಷವಿಡೀ ಹರ್ಷದಲ್ಲಿ ದುಡಿಯುವನು, ಮೈ ಮರೆಯುವನು. ಮರ್ಮವ ನರಿಯದೆ ಕರ್ಮವನು ಮಾಡುವ ಧರ್ಮಜನು ಇವನು, ಧರ್ಮಜನು ಇವನು. ಮುಂಗಾರು ಎನ್ನದೆ ಹಿಂಗಾರು ಎನ್ನದೆ ಬಂಗಾರ ಬೆಳೆಯುವನು ರೈತ, ಬಂಗಾರ ಬೆಳೆಯುವನು ರೈತ, ಬಂಗಾರ ಬೆಳೆಯುವನು ರೈತ. ಹೇ
ಈ ಹಾಡಿನ ಮೂಲಕ ಮಾತ್ರ ಅಲ್ಲ, ರೈತರ ಯಶೋಗಾಥೆಗಳನ್ನು ತಿಳಿಸುವಂತಹ, ಅವರ ಕಷ್ಟದ ಕೆಲಸಗಳನ್ನು ತಿಳಿಸುವಂತಹ ಹಾಡಿನ ಈ ಒಂದು ಪ್ರಸ್ತುತತೆ ತುಂಬಾ ಅವಶ್ಯಕತೆ. ನಿಮ್ಗೆಲ್ಲರಿಗೂ ಕೂಡ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಿರಾ, ಮನರಂಜನೆಯನ್ನ ನೀಡಿದಿರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ರೈತರ ಕಷ್ಟ ಕಾರ್ಪಣ್ಯಗಳು ಹಾಗೆ ಇದ್ರೂ ಕೂಡ ಅವ್ರು ಯಾವತ್ತೂ ಕೂಡ ಕಷ್ಟ ಅಂತ ಅಂದುಕೊಂಡು ಬೆಳೆಯನ್ನ ಬೆಳೆಯೋದಿಲ್ಲ. ಅಂತಹ ರೈತರು ಇನ್ನು ಮುಂದೆ ಕೂಡ ಬೆಳೆಯನ್ನ ಬೆಳೆದು ಎಲ್ಲರಿಗೂ ಆಹಾರ ನೀಡುವಂತಹ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಎಲ್ಲಾ ರೈತರಿಗೂ ಕೂಡ ಈ ಕಾರ್ಯಕ್ರಮದ ಮೂಲಕ ಸಲಾಮನ್ನ ಹೇಳ್ತಾ, ನಮ್ಮ ಇವತ್ತಿನ ಅನ್ನದಾತ ಕಾರ್ಯಕ್ರಮದ ಪ್ರಾಯೋಜಕರು ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ, ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಒಂದೇ ಪರಿಹಾರ. ಸ್ಪೆಷಲ್ ಪಾರ್ಟ್ನರ್ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, BMRDA ಸೈಟ್ಸ್ ಇನ್ ಮೈಸೂರು ರೋಡ್ ಅಂಡ್ ನೆಲಮಂಗಲ. ಫುಡ್ ಪಾರ್ಟ್ನರ್ ಸುಮೀರಾ ಫುಡ್ಸ್, ಶೇರಿಂಗ್ ನ ಹೊಸ ಫಂಡ. ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ. ಎಲ್ಲ ರೈತರಿಗೂ ಸಾಧಕರಿಗೂ ಮತ್ತೊಮ್ಮೆ ಸಲಾಂ, ಹಾಗೆಯೇ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.